ಗರ್ಜನಾಳ ಗ್ರಾಮದಲ್ಲಿ ಮಳೆ ಬಂದು ಆರೋಗ್ಯ ಉಪಕೇಂದ್ರ ಜಲಾವೃತವಾಗಿದ್ದು ವಿದ್ಯುತ್ ಕಂಬ ನೆಲಕ್ಕೆ ಉರುಳಿದ ಘಟನೆ ಸಂಭವಿಸಿದೆ. ಕುಷ್ಟಗಿ ತಾಲೂಕಿನ ತಾವರಗೇರ ಹೋಬಳಿಯ ಗರ್ಜನಾಳ ಗ್ರಾಮದಲ್ಲಿ ವಿಪರೀತ ಸುರಿದ ಭಾರೀ ಮಳೆಯಿಂದಾಗಿ ಗರ್ಜನಾಳ ಗ್ರಾಮದ ಆರೋಗ್ಯ ಉಪಕೇಂದ್ರ ಜಲಾವೃತ ಆಗಿದ್ದು ವಿದ್ಯುತ್ ಕಂಬ ನೆಲಕ್ಕೆ ಉರುಳಿದ ಘಟನೆ ನಡೆದಿದೆ. ಪ್ರಮುಖವಾಗಿ ಸಾರ್ವಜನಿಕರ ಆರೋಗ್ಯ ಕಾಪಾಡುವ ಉಪ ಆರೋಗ್ಯ ಕೇಂದ್ರದ ಕಾಂಪೌಂಡ್ ಕುಸಿದು ಸಂಪೂರ್ಣ ಮಳೆ ನೀರು ಉಪಕೇಂದ್ರದ ಮುಂಭಾಗ ಜಲಾವೃತ ಆಗಿರುವ ಘಟನೆ ನಡೆದಿದೆ. ಸಾರ್ವಜನಿಕರ ಆರೋಗ್ಯ ಕಾಪಾಡುವ ಉಪಕೇಂದ್ರದ ಸುತ್ತಲೂ ಸ್ವಚ್ಛತಾ ಮರೀಚಿಕೆ ಆಗಿರೋದು ವಿಪರ್ಯಾಸ ಅಂದರೆ ತಪ್ಪಾಗಲಾರದು ಮತ್ತು ಗ್ರಾಮದ ಹಲವು ಮನೆಯೊಳಗೆ ನೀರು ನುಗ್ಗಿ ಸಾರ್ವಜನಿಕರು ತೀವ್ರ ಸಂಕಷ್ಟ ಎದುರಿಸಬೇಕಾಯಿತು ಮತ್ತು ನೀರು ನುಗ್ಗಿ 2 ಕಂಬ ನೆಲಕ್ಕೆ ಉರುಳಿ ಯಾರಿಗೂ ಕೂಡ ಅಪಾಯ ಸಂಭವಿಸಿಲ್ಲ ಮತ್ತು ಅಲ್ಲಿನ ಚರಂಡಿ ನೀರು ಬಂದು ಸಂಪೂರ್ಣವಾಗಿ ಆರೋಗ್ಯ ಉಪಕೇಂದ್ರದಲ್ಲಿ ತುಂಬಿರುವ ಘಟನೆ ನಡೆದಿದೆ. ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಚರಂಡಿ ಸ್ವಚ್ಛತೆ ಮತ್ತು ಆರೋಗ್ಯ ಕೇಂದ್ರದ ಕಾಂಪೌಂಡ್ ಅನ್ನು ಕೂಡಲೇ ದುರಸ್ತಿಗೊಳಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದರು. ವರದಿ ಉಪ್ಪಳೇಶ ನಾರಿಹಾಳ. ಗರ್ಜನಾಳ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಚರಂಡಿಗಳ ಹೂಳು ತುಂಬಿ ಮುಂದೆ ನೀರು ಹರಿಯದ ಕಾರಣ ಗ್ರಾಮದಲ್ಲಿ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿ ಅವಾಂತರವನ್ನು ಸೃಷ್ಟಿ ಮಾಡಿದೆ. ದಯವಿಟ್ಟು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಈ ಒಂದು ನೀರನ್ನು ಬೇರೆ ಕಡೆ ಕಳಿಸುವುದರ ಮುಖಾಂತರ ಸಾರ್ವಜನಿಕರ ತೊಂದರೆಯನ್ನು ಸಮಸ್ಯೆಯನ್ನು ಆಲಿಸಿ ಸೂಕ್ತ ಪರಿಹಾರವನ್ನು ನೀಡಬೇಕು. ಏಕೆಂದರೆ ಗ್ರಾಮದಲ್ಲಿ 2 ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿ ಜನರ ಅಪಾಯದಿಂದ ಸ್ವಲ್ಪ ಮಟ್ಟಿಗೆ ದೂರಾಗಿದೆ. ಯಾರಾದರೂ ಸಾರ್ವಜನಿಕರು ಬಂದರೆ ವಿದ್ಯುತ್ತಿನಿಂದ ಅವಘಡಕ್ಕೆ ಸೃಷ್ಟಿಯಾಗುತ್ತದೆ. ಆದ ಕಾರಣ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಬೇಗನೆ ಬಂದು ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಗ್ರಾಮದ ಮನೆಗೆ ನೀರು ನುಗ್ಗಿದ ದೃಶ್ಯವನ್ನು ತಮಗೆ ತೋರಿಸಲಾಗಿದೆ. ಆದಾಗ್ಯೂ ಈ ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ಮೇಲಾಧಿಕಾರಿಗಳಿಗೆ ಸೂಚನೆ ಮಾಡಬೇಕಾಗುತ್ತದೆ.